ಒಂದು ಕಡೆ ಹಿರಿಯ ನಾಯಕಿ ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ದಂಡು, ಇನ್ನೊಂದು ಕಡೆ ದೆಹಲಿ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಆರತಿ ಕೃಷ್ಣ ಅವರ ಸದ್ದಿಲ್ಲದ ನಡೆ. ಡಿಕೆ ಶಿವಕುಮಾರ್ ಮನಸ್ಸಲ್ಲಿ ಇರೋದು ಯಾರು? ನಯನ ಮೋಟಮ್ಮ ಅಥವಾ ಆರತಿ ಕೃಷ್ಣಗೆ ಅದೃಷ್ಟ ಖುಲಾಯಿಸುತ್ತಾ? ಈ ಇಬ್ಬರ ನಡುವಿನ ಫೈಟ್ ಸದ್ಯಕ್ಕೆ ಸಿಎಂ ಕೋಣೆಯಲ್ಲಿ ತೀವ್ರ ತಲೆನೋವನ್ನ ತಂದಿಟ್ಟಿದೆ. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೈ ಡ್ರಾಮಾ ಶುರುವಾಗಲಿದೆ. ಈಗಂತೂ ಎಲ್ಲರ ಕಣ್ಣು ನೆಟ್ಟಿರೋದು ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯ ಮೇಲೆ. ಯಾರೆಲ್ಲ ಸಂಪುಟಕ್ಕೆ ಬರ್ತಾರೆ, ಸೆಕೆಂಡ್ ಲಿಸ್ಟ್ನಲ್ಲಿ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಕುತೂಹಲ ಅಂತೂ ಇದೆ. ಸದ್ಯಕ್ಕಂತೂ ಈಗ ಡಿಕೆ ಶಿವಕುಮಾರ್ಗೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಂದ್ರೆ, ಮಹಿಳಾ ಪ್ರಾತಿನಿಧ್ಯದ ಅಡಿಯಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದ್ರ ಬಗ್ಗೆ. ಒಂದು ಕಡೆ ಹಿರಿಯ ನಾಯಕಿ ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ದಂಡು, ಇನ್ನೊಂದು ಕಡೆ ದೆಹಲಿ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಆರತಿ ಕೃಷ್ಣ ಅವರ ಸದ್ದಿಲ್ಲದ ನಡೆ. ಇದರ ನಡುವೆ ಹಿರಿಯ ನಾಯಕರ ಪುತ್ರಿಯರಾದ ರೂಪಾ ಶಶಿಧರ್, ನಯನ ಮೋಟಮ್ಮ ಹಾಗೆ ಅನುಭವಿ ನಾಯಕಿ ಉಮಾಶ್ರೀ ಅವರ ಹೆಸರು ಕೂಡ ಈ ರೇಸ್ನಲ್ಲಿ ಮುಂಚೂಣಿಗೆ ಬರ್ತಾ ಇದೆ. ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಆರತಿ ಕೃಷ್ಣ ಅಂತ ಬಂದಾಗ ಈ ಇಬ್ಬರಲ್ಲಿ ಸಚಿವ ಸ್ಥಾನ ಯಾರಿಗೆ ಸಿಗಬಹುದು? ಡಿಕೆ ಶಿವಕುಮಾರ್ ಮನಸ್ಸಲ್ಲಿ ಇರೋದು ಯಾರು? ಒಂದು ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಕರ್ನಾಟಕದಲ್ಲಿ ಭಿನ್ನಮತ ಏನಾದರೂ ಸ್ಫೋಟ ಆಗುತ್ತಾ? KH ಮುನಿಯಪ್ಪ ಪುತ್ರಿಗೆ ಯಾಕೆ ಚಾನ್ಸ್ ಸಿಗೋದು ಕಷ್ಟ? ನಯನ ಮೋಟಮ್ಮ ಅಥವಾ ಆರತಿ ಕೃಷ್ಣಗೆ ಅದೃಷ್ಟ ಖುಲಾಯಿಸುತ್ತಾ? ಇದೆಲ್ಲದರ ಬಗ್ಗೆ ಒಂದಷ್ಟು ಡೀಟೇಲ್ ಸ್ಟೋರಿಯನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಸೊ ಕೊನೆ ತನಕ ವಿಡಿಯೋ ನೋಡಿ. ಸದ್ಯಕ್ಕಂತೂ ಸಚಿವ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೀತಾ ಇರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆ ಆರತಿ ಕೃಷ್ಣ ಅವರ ಮಧ್ಯೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಸಚಿವರಾಗಿ ಕೆಲಸ ಮಾಡಿರೋ ಅನುಭವ ಇದೆ. ಬೆಳಗಾವಿ ರಾಜಕಾರಣದಲ್ಲಿ ಸಾಹುಕಾರ ಜಾರಕಿಹೊಳಿ ಕುಟುಂಬಕ್ಕೆ ಟಕ್ಕರ್ ಕೊಟ್ಟು ಬೆಳೆದ ಹೆಣ್ಣು ಮಗಳು ಇವರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಇದೇ ಆಪ್ತತೆ ಈಗ ಅವರಿಗೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ನ ಒಂದು ಬಣ ಈಗ ಆರತಿ ಕೃಷ್ಣ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ. ಆರತಿ ಕೃಷ್ಣ ಅವರು ಅನಿವಾಸಿ ಕನ್ನಡಿಗರ ಕೋಶದ ಉಪಾಧ್ಯಕ್ಷೆಯಾಗಿ ಸದ್ದಿಲ್ಲದೆ ಪಕ್ಷಕ್ಕಾಗಿ ಕೆಲಸ ಮಾಡಿದಂಥವರು. ವಿದೇಶದಲ್ಲಿರೋ ಕನ್ನಡಿಗರನ್ನ ಕಾಂಗ್ರೆಸ್ ಪರವಾಗಿ ಸಂಘಟನೆ ಮಾಡುವಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಯಾವುದೇ ವಿವಾದಗಳಿಲ್ಲದ ಕ್ಲೀನ್ ಇಮೇಜ್ ಇಟ್ಕೊಂಡಿರುವಂತ ನಾಯಕಿ. ಇಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗಿರೋ ಧರ್ಮ ಸಂಕಟ ಏನ್ ಗೊತ್ತಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕೈ ಬಿಟ್ರೆ ಬೆಳಗಾವಿ ಭಾಗದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಬಹುದು, ಹಾಗೆ ವೈಯಕ್ತಿಕವಾಗಿ ಆಪ್ತರಿಗೆ ದ್ರೋಹ ಮಾಡಿದಂತಾಗುತ್ತೆ ಅನ್ನೋ ಭಯ. ಅದೇ ಟೈಮ್ಗೆ ಆರತಿ ಕೃಷ್ಣ ಅವರನ್ನ ಕಡೆಗಣಿಸಿದ್ರೆ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅಂತ. ಹಾಗಾಗಿ ಈ ಇಬ್ಬರ ನಡುವಿನ ಫೈಟ್ ಸದ್ಯಕ್ಕೆ ಸಿಎಂ ಕೋಣೆಯಲ್ಲಿ ತೀವ್ರ ತಲೆನೋವನ್ನ ತಂದಿಟ್ಟಿದೆ. ಹಾಗೆ ಮೂಲ ಕಾಂಗ್ರೆಸ್ಸಿಗರ ವಲಯದಲ್ಲಿ ಕೇಳಿ ಬರ್ತಾ ಇರೋ ಇನ್ನೊಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕಿದ್ರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಕ್ಕೆ ಎಡೆ ಮಾಡಿಕೊಟ್ಟಾಗತ್ತಾ ಅಂತ. ಇದಕ್ಕೆ ರಾಜಕೀಯ ವಿಶ್ಲೇಷಕರು ಎಸ್ ಅಂತಾನೆ ಹೇಳ್ತಾರೆ. ಬಿಕಾಸ್ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ತುಂಬಾ ದೊಡ್ಡದಿದೆ. ಈಗಾಗಲೇ ಒಂದು ಸಲ ಸಚಿವರಾಗಿ ಅಧಿಕಾರ ಅನುಭವಿಸಿದವರಿಗೆ ಮತ್ತೆ ಮಣೆ ಹಾಕ್ಬಿಟ್ರೆ ನಮಗೆ ಯಾಕೆ ಅವಕಾಶ ಇಲ್ಲ ಅಂತ ಮೊದಲ ಬಾರಿಗೆ ಶಾಸಕರಾದವರು ಅಥವಾ ಸಚಿವ ಸ್ಥಾನದ ರೇಸ್ನಲ್ಲಿರೋ ಬೇರೆ ಮಹಿಳಾ ನಾಯಕಿಯರು ಬಂಡಾಯ ಏಳೋ ಚಾನ್ಸಸ್ ದಟ್ಟವಾಗಿ ಕಾಣಿಸ್ತಾ ಇದೆ. ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಳವಣಿಗೆಯನ್ನು ಸಹಿಸದ ಒಂದು ದೊಡ್ಡ ನಾಯಕರ ಗುಂಪೆ ಕಾಂಗ್ರೆಸ್ನಲ್ಲಿದೆ. ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಪವರ್ ಸಿಕ್ಕರೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಆಂತರಿಕ ಯುದ್ಧ ಶುರುವಾಗಬಹುದು. ಹಾಗೆ ಹಳಬರಿಗೆ ಎಷ್ಟು ಸಲ ಅಧಿಕಾರ ಕೊಡ್ತೀರಾ, ಹೊಸ ಮುಖಗಳಿಗೆ ಆದ್ಯತೆ ಕೊಡಿ ಅನ್ನೋ ಕೂಗು ಪಕ್ಷದ ಒಳಗಿನಿಂದಲೇ ಕೇಳ್ಬರ್ತಾ ಇದೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ತಮಗೆ ಆಪ್ತರಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮಣೆ ಹಾಕಿಬಿಟ್ರೆ ಪಕ್ಷದ ಶಿಸ್ತು ಹಳಿ ತಪ್ಪಬಹುದು ಅನ್ನೋ ಆತಂಕ ಡಿಕೆಶಿ ಅವರನ್ನ ಕಾಡ್ತಾ ಇದೆ. ಇನ್ನು ಮಹಿಳಾ ಕೋಟದಲ್ಲಿ ಕೇಳಿ ಬರ್ತಾ ಇರೋ ಮತ್ತೊಂದು ಪ್ರಮುಖ ಹೆಸರು ಅಂದ್ರೆ ಅದು KGF ಶಾಸಕಿ ರೂಪಾ ಶಶಿಧರ್. ಹಿರಿಯ ನಾಯಕ ಹಾಗೂ ಮಾಜಿ ಕೇಂದ್ರ ಸಚಿವ ಮತ್ತೆ ಸಚಿವ ಸ್ಥಾನವನ್ನ ಅಲಂಕರಿಸಿರೋ KH ಮುನಿಯಪ್ಪ ಅವರ ಮಗಳು ರೂಪಾ ಶಶಿಧರ್. ಇವರು ಕೂಡ ಸಚಿವ ಸ್ಥಾನಕ್ಕೆ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಆದರೆ ಮೂಲಗಳ ಪ್ರಕಾರ ರೂಪಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆ ಗೊತ್ತಾ? ಅದಕ್ಕೆ ಮುಖ್ಯ ಕಾರಣ ಒಂದು ಕುಟುಂಬಕ್ಕೆ ಒಂದೇ ಹುದ್ದೆ ಅನ್ನೋ ಹೈಕಮಾಂಡ್ನ ಸೂತ್ರ. ಈಗಾಗಲೇ ರೂಪಾ ಶಶಿಧರ್ ಅವರ ತಂದೆ KH ಮುನಿಯಪ್ಪ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ತಂದೆಗೆ ಈಗಾಗಲೇ ದೊಡ್ಡ ಸಚಿವ ಸ್ಥಾನ ಕೊಟ್ಟಿರೋದ್ರಿಂದ ಮಗಳಿಗೂ ಸಚಿವ ಸ್ಥಾನ ಕೊಟ್ಟುಬಿಟ್ರೆ ಪಕ್ಷದಲ್ಲಿ ವಂಶ ಪಾರಂಪರ್ಯ ರಾಜಕಾರಣದ ಆಪಾದನೆ ಕೇಳಿಬರುತ್ತೆ.
ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಇತರ ಕಾಂಗ್ರೆಸ್ ಶಾಸಕರು ಈಗಾಗಲೇ ಮುನಿಯಪ್ಪ ಕುಟುಂಬದ ಏಕಸ್ವಾಮ್ಯದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇಂತಹ ಸಿಚುವೇಶನ್ನಲ್ಲಿ ರೂಪಾ ಅವರಿಗೂ ಸಚಿವ ಸ್ಥಾನ ಕೊಟ್ಟುಬಿಟ್ರೆ ಇಡೀ ಕೋಲಾರ ರಾಜಕಾರಣದಲ್ಲಿ ಕಾಂಗ್ರೆಸ್ ಧಗ ಉರಿಯೋದು ಗ್ಯಾರಂಟಿ. ಹಾಗಾಗಿನೇ ರೂಪಾ ಶಶಿಧರ್ ಅವರ ಹೆಸರು ರೇಸ್ನಲ್ಲಿದ್ರೂ ತಂದೆಯ ಮಂತ್ರಿಗಿರಿಯೇ ಅವರಿಗೆ ಮೈನಸ್ ಪಾಯಿಂಟ್ ಆಗಲಿದೆ. ಹಾಗಾದ್ರೆ ಉಳಿದ ಆಯ್ಕೆಗಳು ಯಾರ್ಯಾರು? ಇಲ್ಲಿ ನಮಗೆ ಕಾಣಿಸೋದು ಇಬ್ರು ನಾಯಕಿಯರು. ಒಬ್ರು ಹಿರಿಯ ನಾಯಕಿ ಉಮಾಶ್ರೀ, ಮತ್ತೊಬ್ರು ಯುವ ನಾಯಕಿ ನಯನ ಮೋಟಮ್ಮ. ಮೊದಲು MLC ಉಮಾಶ್ರೀ ಅವರ ಬಗ್ಗೆ ಹೇಳೋದಾದ್ರೆ, ಉಮಾಶ್ರೀ ಅವರಿಗೆ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ವಲಯದಲ್ಲಿ ಒಳ್ಳೆ ಹೆಸರಿದೆ. ಹಿಂದೆ ಸಚಿವರಾಗಿ ಕೆಲಸ ಮಾಡಿರೋ ಅನುಭವ ಕೂಡ ಇದೆ. ಆದ್ರೆ ಈ ಸಲ ಪಕ್ಷದಲ್ಲಿ ಯುವ ರಕ್ತಕ್ಕೆ ಆದ್ಯತೆ ನೀಡಬೇಕು ಅನ್ನೋ ವಾದ ಬಲವಾಗಿ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಮೋಟಮ್ಮ ಅವರ ಮಗಳಾಗಿರೋ ನಯನ ಸುಶಿಕ್ಷಿತೆ, ಕಾನೂನು ಪದವೀಧರೆ, ಹಾಗೆ ಯುವ ನಾಯಕಿ. ದಲಿತ ಸಮುದಾಯದ ಪ್ರಾತಿನಿಧ್ಯದ ಅಡಿಯೂ ಇವರಿಗೆ ಪ್ಲಸ್ ಪಾಯಿಂಟ್ ಇದೆ. ಪಕ್ಷದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು, ಮಹಿಳಾ ಮತ್ತು ಯುವ ಕೋಟಾವನ್ನ ಒಟ್ಟಿಗೆ ಬ್ಯಾಲೆನ್ಸ್ ಮಾಡಬೇಕು ಅಂದುಕೊಂಡ್ರೆ ನಯನ ಮೋಟಮ್ಮ ಅವರಿಗೆ ಲಕ್ ಕುದುರಬಹುದು. ಚಿಕ್ಕಮಗಳೂರು ಜಿಲ್ಲೆಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ಕೊರಗನ್ನ ನೀಗಿಸೋದಕ್ಕೆ ನಯನ ಮೋಟಮ್ಮ ಅವರಿಗೆ ಸಚಿವ ಸ್ಥಾನ ನೀಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಇನ್ನೇನು ಸದ್ಯದಲ್ಲೇ ಸಚಿವ ಸಂಪುಟ ವಿಸ್ತರಣೆಯ ಪ್ರಕ್ರಿಯೆ ಬಹುತೇಕ ಫೈನಲ್ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ DKಶಿಯ ಮುಂದಿರೋದು ಕೇವಲ ಸಚಿವ ಸ್ಥಾನ ಹಂಚಿಕೆ ಮಾತ್ರ ಅಲ್ಲ, ಬದಲಿಗೆ ಪಕ್ಷದ ಭವಿಷ್ಯದ ಸಮೀಕರಣ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಶಕ್ತಿ ಹಾಗೆ ಆಪ್ತತೆ, ಇನ್ನೊಂದು ಕಡೆ ಆರತಿ ಕೃಷ್ಣ ಅವರ ವಿವಾದ ಮುಕ್ತ ಇಮೇಜ್ ಹಾಗೆ ಹೈಕಮಾಂಡ್ ಕೃಪಾ ಕಟಾಕ್ಷ, ಇನ್ನೊಂದು ಕಡೆ ನಯನ ಮೋಟಮ್ಮ ಅವರ ಯುವ ನಾಯಕತ್ವದ ಅಸ್ತ್ರ. ಸೊ ರಾಜಕೀಯ ಪಂಡಿತರ ಪ್ರಕಾರ DK ಶಿವಕುಮಾರ್ ಅವರು ಅಸಮಾಧಾನವನ್ನ ತಣ್ಣಗಾಗಿಸೋದಕ್ಕೆ ಒಂದು ವೇಳೆ ಮಧ್ಯಮ ಮಾರ್ಗವನ್ನ ಅನುಸರಿಸಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರೂಪಾ ಶಶಿಧರ್ ಇಬ್ಬರನ್ನೂ ಸದ್ಯಕ್ಕೆ ದೂರ ಇಟ್ಟು ಆರತಿ ಕೃಷ್ಣ ಅಥವಾ ನಯನ ಮೋಟಮ್ಮ ಅವರಿಗೆ ಹೊಸದಾಗಿ ಮಣೆ ಹಾಕಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಮೂಲಕ ಪಕ್ಷದಲ್ಲಿ ಯಾವುದೇ ಬಂಡಾಯ ಏಳದ ರೀತಿ ತಡೆಯೋ ಮಾಸ್ಟರ್ ಪ್ಲಾನ್ ಅವರದ್ದಾಗಿರಬಹುದು. ಆದರೆ ರಾಜಕಾರಣದಲ್ಲಿ ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹೈಕಮಾಂಡ್ ಯಾರ ಹೆಸರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೋ ಅವರೇ ಮಂತ್ರಿ ಆಗ್ತಾರೆ. ಸೊ ಕಾದು ನೋಡೋಣ ಇನ್ನು ಸ್ವಲ್ಪ ದಿನ. ನಿಮ್ಮ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗಬೇಕಾ, ಅಥವಾ ಆರತಿ ಕೃಷ್ಣ ಅಥವಾ ನಯನ ಮೋಟಮ್ಮ ಅವರಂತಹ ಹೊಸ ಮುಖಗಳಿಗೆ ಮಣೆ ಹಾಕಬೇಕಾ? ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.